ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಜಯಲಲಿತಾ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸಿದ ಹಿನ್ನೆಲೆಯಲ್ಲಿ ಸಂಜೆ 5 ಗಂಟೆಗೆ ಮುಗಿಯಬೇಕಿದ್ದ ಶಾಲಾ ಕಾಲೇಜುಗಳಿಗೆ ಮಧ್ಯಾಹ್ನದಿಂದಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಚೆನ್ನೈನ ಸೇರಿದಂತೆ ತಮಿಳುನಾಡಿನಾದ್ಯಂತ ಇದೀಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ತಮಿಳುನಾಡಿನಾದ್ಯಂತ ಇವತ್ತು ಮಧ್ಯಾಹ್ನವೇ ಶಾಲೆಗಳನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳನ್ನ ಮನೆಗಳಿಗೆ ಕಳಿಸಲಾಗಿದೆ. ಚೆನ್ನೈನಲ್ಲಿ ಬೀದಿಗಿಳಿದಿದ್ದಾರೆ ಅಮ್ಮ ಅಭಿಮಾನಿಗಳು. ಎಲ್ಲರ ರೋದನ ಒಂದೇನೆ, ಅಮ್ಮ ಚೇತರಿಸಿಕೊಂಡು ಆರೋಗ್ಯವಾಗಿ ವಾಪಸ್ ಬರಲಿ ಅಂತನ್ಬಿಟ್ಟು. ಆದರೆ ಆರೋಗ್ಯ ಸ್ಥಿತಿ ಮಾತ್ರ ಮತ್ತಷ್ಟು ಚಿಂತಾಜನಕವಾಗಿದೆ. ಯಾವುದೇ ರೀತಿಯ ಚಿಕಿತ್ಸೆಗೂ ಕೂಡ ಜಯಲಲಿತಾ ಅವರ ದೇಹ ಸ್ಪಂದಿಸುತ್ತಿಲ್ಲ. ನಮ್ಮ ಪ್ರಯತ್ನಗಳನ್ನೆಲ್ಲವನ್ನೂ ಕೂಡ ನಾವು ಮಾಡಿದ್ದೀವಿ, ಆದರೆ ಈಗ ಜಯಲಲಿತಾ ಅವರು ಚಲನಾರಹಿತ ಸ್ಥಿತಿಗೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಆಸ್ಪತ್ರೆಯ ನಿರ್ದೇಶಕಿಯಿಂದಲೇ ಬಂದಿರುವಂಥದ್ದು. ಸಂಗೀತಾ ರೆಡ್ಡಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಹಾಗಾಗಿ ತಮಿಳುನಾಡಿನಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೆ ಮಧ್ಯಾಹ್ನವೇ ರಜೆಯನ್ನ ಘೋಷಿಸಲಾಗಿದೆ. ಕ್ಷಣಕ್ಕೂ ಜಯಲಲಿತಾ ಅವರ ಆರೋಗ್ಯ ಬಿಗಡಾಯಿಸ್ತಾ ಇದೆ. ಭೀಕರ ಹೃದಯಾಘಾತದ ನಂತರ ಸ್ವಲ್ಪವೂ ಕೂಡ ಜಯ ಅವರ ಆರೋಗ್ಯ ಸುಧಾರಿಸಿಲ್ಲ, ಸ್ವಲ್ಪವೂ ಕೂಡ ಚಿಕಿತ್ಸೆಗೆ ಜಯ ದೇಹ ಸ್ಥಿತಿ ಸ್ಪಂದಿಸಿಲ್ಲ ಅನ್ನುವಂತಹ ಮಾಹಿತಿ. ಇದರ ಮಧ್ಯದಲ್ಲೇ ಅಣ್ಣಾಡಿಎಂಕೆ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಬುಲಾವ್ ನೀಡಲಾಗಿದೆ. ಉತ್ತರಾಧಿಕಾರಿ ಘೋಷಣಾ ಪತ್ರಕ್ಕೆ ಸಹಿ ಹಾಕೋದಕ್ಕೆ ಈಗ ಮುಂದಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಬರಲಿದ್ದಾರೆ ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲರು ಕೂಡ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯದಲ್ಲಿ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಕ್ಷಯ್ ಅವರಿಂದ. ಅಕ್ಷಯ್, ಹಾಗಾದ್ರೆ ಆಸ್ಪತ್ರೆಯ ಆವರಣದಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್ ಏನ್ ಸಿಕ್ಕಿದೆ? ಅರವಿಂದ, ಈಗ ತಾನೇ ಅಪೋಲೋದಿಂದ ಬಂದಿರತಕ್ಕಂತ ಮಾಹಿತಿ ಏನಂತ ಹೇಳಿದ್ರೆ, ತಮಿಳುನಾಡು ಸಿಎಂ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ವೆರಿ ಕ್ರಿಟಿಕಲ್ ಅಂತ ಹೇಳಿದ್ರೆ ಗಂಭೀರ ಮತ್ತೆ ಚಿಂತಾಜನಕ ಸ್ಥಿತಿಯಿಂದ ಗ್ರೇವ್ ಸಿಚುವೇಶನ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅಪೋಲೋ ಆಸ್ಪತ್ರೆಯ ಸಂಗೀತಾ ರೆಡ್ಡಿ. ಅಂತ ಹೇಳಿದ್ರೆ ಸಮಾಧಿ ಸ್ಥಿತಿ, ನಾವು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಮಾಧಿ ಸ್ಥಿತಿ ಎನ್ನುವಂತ ಅರ್ಥದಲ್ಲಿ ಅವ್ರಿಗೆ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಅವ್ರಿಗೆ ಹೇಳಿರುವಂತದ್ದು, ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಮಾಡಿದ್ದೇವೆ, ಆದ್ರೆ ಅವರು ಈಗ ಸಮಾಧಿ ಸ್ಥಿತಿಯ ಹಂತಕ್ಕೆ ಬಂದು ಮುಟ್ಟಿದ್ದಾರೆ ಎನ್ನುವಂತ ಒಂದು ಟ್ವೀಟ್ ಅನ್ನ ಅಪೋಲೋ ಆಸ್ಪತ್ರೆಯ ಸಂಗೀತಾ ರೆಡ್ಡಿ ಮಾಡಿರುವಂತದ್ದು. ಅಂತ ಹೇಳಿದ್ರೆ ಈ ಎಲ್ಲ ಬೆಳವಣಿಗೆಗಳೇನಿದೆ ಇದು ಈಗ ಸದ್ಯದ ಮಟ್ಟಿಗೆ ಅಪೋಲೋ ಆಸ್ಪತ್ರೆಯ ಆವರಣ ಮತ್ತೆ ಸುತ್ತಮುತ್ತ ಪ್ರದೇಶಗಳ ಜೊತೆಗೆ ಇಡೀ ತಮಿಳುನಾಡಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಆತಂಕದ ಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಅಪೋಲೋ ಆಸ್ಪತ್ರೆಯ ಎದುರು ಏನು ಮಧ್ಯಾಹ್ನದ ಬಳಿಕ ಜನಸಮೂಹದ ಪ್ರಮಾಣ ಸಾಕಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನೆಲಕ್ಕೆ ತಮ್ಮ ತಲೆ ಚಚ್ಕೊಂಡು ತಮ್ಮ ಏನು ದುಃಖವನ್ನ ವ್ಯಕ್ತಪಡಿಸುತ್ತಿರುವಂತಹ ಒಂದು ಸನ್ನಿವೇಶಗಳನ್ನ ನಾವು ಕಾಣ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಾಹ್ನದ ಬಳಿಕ ಈ ತೀವ್ರತೆ ಕಂಡು ಬಂದಿರುವಂತದ್ದು, ಈ ಉದ್ವಿಗ್ನತೆ ಕಂಡು ಬರ್ತಿದೆ ಅರವಿಂದ್. ಅಂದ್ರೆ ಇವಾಗ ಶಾಲಾ ಕಾಲೇಜುಗಳಿಗೆ ಮಧ್ಯಾಹ್ನವೇ ರಜೆಯನ್ನ ಘೋಷಣೆ ಮಾಡಿ ಕಳಿಸಿರ್ತಕ್ಕಂಥದ್ದು, ಹಾಗೇನೆ ಬೇರೆ ಬೇರೆ ರಾಜ್ಯಗಳಿಂದ ಹೆಚ್ಚಿನ ರಕ್ಷಣಾ ಫೋರ್ಸ್ಗಳನ್ನ ಕರೆಸ್ಕೊಳ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ಹೇಳ್ಬೋದಲ್ವಾ ಅಕ್ಷಯ್? ಹಾಗಾದ್ರೆ
ಖಂಡಿತವಾಗಿಯೂ ಅರವಿಂದ್ ಇದು ತೀರಾ ಮುನ್ನೆಚ್ಚರಿಕೆ ಕ್ರಮಗಳು. ಏನಂತ ಹೇಳಿದ್ರೆ ಮಾಹಿತಿಗಳ ಪ್ರಕಾರ ಕರ್ನಾಟಕದಿಂದಲೂ ಕೂಡ ಅರೆಸೇನಾ ಪಡೆಯನ್ನ ಏನು ತಮಿಳುನಾಡಿಗೆ ಬುಲಾವ್ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಇದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ ಭದ್ರತೆಗೆ ಅಗತ್ಯವಾದಂತ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದನ್ನೆಲ್ಲವನ್ನು ಕೂಡ ಈಗ ಅಲ್ಲಿ ಮಾಡಲಾಗ್ತಿರುವಂತದ್ದು. ಜೊತೆಗೆ ಇವತ್ತು ಶಾಲಾ ನಿನ್ನೆ ಏನು ಜಯಲಲಿತಾ ಅವರಿಗೆ ಹೃದಯಾಘಾತವಾದಂತಹ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇತ್ತು ಅನ್ನುವಂತ ಏನು ಮಾಹಿತಿ ಸಿಕ್ಕಿತ್ತು. ಆದ್ರೆ ಅದನ್ನ ಅಲ್ಲಿನ ಶಿಕ್ಷಣ ಸಚಿವರೇ ಅಲ್ಲಗಳೆದ್ರು. ಇವತ್ತು ಎಂದಿನಂತೆ ಬೆಳಗ್ಗೆಯಿಂದ ಶಾಲಾ ಕಾಲೇಜುಗಳು ಆರಂಭವಾದವು. ಆದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಅಪೋಲೋ ಆಸ್ಪತ್ರೆ ಬಿಟ್ಟಂತಹ ಏನು ಸುಮಾರು 12:40 ಬಿಟ್ಟಂತಹ ಹೆಲ್ತ್ ಬುಲೆಟಿನ್ ಮತ್ತು ಈಗ ಸದ್ಯಕ್ಕೆ ಬಿಟ್ಟಿರ್ತಕ್ಕಂತ ಸಂಗೀತ ರೆಡ್ಡಿ ಅವರ ಏನು ಟ್ವೀಟ್ ಏನಿದೆ, ಈ ಎರಡು ಟ್ವೀಟ್ಗಳ ಏನು ಸಾರಾಂಶವನ್ನ ನಾವು ಗಮನಿಸ್ತಾ ಇದ್ರೆ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣ ಬಿಗಡಾಯಿಸಿರುವಂತದ್ದು. ಅದು ಏನು ಒಂದು ಹಂತಕ್ಕೆ ಶೋಚನೀಯ ಸ್ಥಿತಿಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಮಧ್ಯಾಹ್ನದವರೆಗೆ ತರಗತಿಗಳನ್ನ ನಡೆಸಿದಂತ ಶಾಲಾ ಕಾಲೇಜುಗಳಿಗೆ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಗಳನ್ನ ಘೋಷಿಸಲಾಗಿದೆ. ಅರವಿಂದ್, ಈಗ ಮತ್ತೊಮ್ಮೆ ರಾಜ್ಯಪಾಲರು ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ ಅಕ್ಷಯ್? ಹೌದು, ಸದ್ಯದ ಮಾಹಿತಿ ಪ್ರಕಾರ ರಾಜ್ಯಪಾಲರು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿಗ ಏನು ರಾಜಕೀಯ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ಆರಂಭವಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಅಪೋಲೋ ಆಸ್ಪತ್ರೆಯ 2nd ಫ್ಲೋರ್ ಅಲ್ಲಿ ಅಮ್ಮ ಜಯಲಲಿತಾ ಅವರಿಗೆ ವಿಶೇಷ ವಾರ್ಡ್ ಏನು ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಆದ್ರೆ ಈಗ ಅವರು ಏನು CCU ವಾರ್ಡ್ ನಲ್ಲಿ ಇರುವಂತದ್ದು. ಅಲ್ಲಿ ಏನು AIADMKಯ ಶಾಸಕರು ಕೂಡ ಅಲ್ಲಿ ನೆರೆದಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಎಲ್ಲಾ ಶಾಸಕರಿಗೆ AIADMKಯ 136 ಮಂದಿ ಶಾಸಕರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸ್ವಯಂ ಘೋಷಣಾ ಪತ್ರಕ್ಕೆ ಸಹಿ ಮಾಡಬೇಕು ಎನ್ನುವಂತ ಒಂದು ಸೂಚನೆಯನ್ನು ಕೊಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅದರ ಸಾರಾಂಶ ಸದ್ಯಕ್ಕೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಆ ಘೋಷಣಾ ಪತ್ರದ ಸಾರಾಂಶ ಇಷ್ಟೇ. ಏನು ಅಂತ ಹೇಳಿದ್ರೆ ಪನ್ನೀರ್ ಸೆಲ್ವಂ ಅವರನ್ನ ಜಯಲಲಿತಾ ಅವರ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಇದೆ ಎನ್ನುವಂತ ಏನು ಘೋಷಣಾ ಪತ್ರ ಏನಿದೆ ಅದಕ್ಕೆ ಸಹಿ ಹಾಕಬೇಕೆನ್ನುವಂತ ಒಂದು ಸೂಚನೆ ರವಾನೆ ಆಗಿದೆ ಎನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಕೆಲವೇ ಕ್ಷಣಗಳಲ್ಲಿ ಅಪೋಲೋ ಆಸ್ಪತ್ರೆಗೆ ನೀಡಲಿದ್ದಾರೆ ಎನ್ನುವಂತ ಭೇಟಿ ಕೂಡ ಅದು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅರವಿಂದ್, ಇದರ ಮಧ್ಯೆ ಅಕ್ಷಯ್, ಅಪೋಲೋ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕಿ ಸಂಗೀತಾ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಒಂದು ಟ್ವೀಟ್, ನಮ್ಮ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೇವೆ, ಆದರೂ ಯಾವುದೇ ಪ್ರಯೋಜನ ಕಾಣ್ತಿಲ್ಲ ಅಂತಕ್ಕಂಥದ್ದು, ಅದು ಆ ವೈದ್ಯರ ಹತಾಶ ಮತ್ತು ಇದು ಕೈ ಚೆಲ್ಲುವಂತಹ ಸ್ಥಿತಿಯ ಅಂತ. ಸದ್ಯಕ್ಕೆ ಅವರ ಏನು ಮಧ್ಯಾಹ್ನ 12:40 ಅಪೋಲೋ ಆಸ್ಪತ್ರೆ ಖುದ್ದಾಗಿ ಬಿಡುಗಡೆ ಮಾಡಿದಂತ ಹೆಲ್ತ್ ಬುಲೆಟಿನ್. ಅದಾದ ಬಳಿಕ ಈಗ ಏನು ಕೆಲವು ನಿಮಿಷಗಳ ಹಿಂದೆ ಸಂಗೀತ ರೆಡ್ಡಿ ಅವರು ಮಾಡಿದಂತಹ ಟ್ವೀಟ್ಗಳ ಹೋಲಿಕೆಯನ್ನ ಮಾಡೋದಾದ್ರೆ ವೆರಿ ಕ್ರಿಟಿಕಲ್ ಕಂಡೀಷನ್ ಇಂದ ಗ್ರೇವ್ ಸಿಚುವೇಶನ್ಗೆ ಜಯಲಲಿತಾ ಏನು ಬದಲಾಗಿರುವಂತದ್ದು ಅಂತ ಹೇಳಿದ್ರೆ ಪರಿಸ್ಥಿತಿ 2 ಗಂಟೆಯ ಅವಧಿಯಲ್ಲೂ ಕೂಡ ಒಂದಿಷ್ಟು ಮಟ್ಟಿಗೆ ಬದಲಾಗಿದೆ ಅಂತ ಹೇಳಿದ್ರೆ ಮೊದಲೇ ಹೇಳಿದ ಹಾಗೆ ಜಯಲಲಿತಾ ಅವರು ಶಸ್ತ್ರಚಿಕಿತ್ಸೆಗೆ ಸ್ಪಂದಿಸಲಾಗದಂತಹ ಸ್ಥಿತಿಗೆ ತಲುಪಿದ್ದಾರೆ ಎನ್ನುವಂತ ಮಾಹಿತಿ ಏನಿದೆ ಬಹುಶಃ ಅದನ್ನ ಸಂಗೀತ ರೆಡ್ಡಿ ಅವರು ತಮ್ಮ ಟ್ವೀಟ್ ಮುಖಾಂತರ ಬಹಿರಂಗ ಪಡಿಸುವಂತ ಯತ್ನವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅರವಿಂದ್, ರೈಟ್ ಅಕ್ಷಯ್, ಥ್ಯಾಂಕ್ ಯು. ತಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ, ನಾನು ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಜಯಲಲಿತಾ ಅವರ ಆರೋಗ್ಯದಲ್ಲಿ ಅಂದರೆ ಆರೋಗ್ಯವೇ ತೀವ್ರ ಚಿಂತಾಜನಕ ಸ್ಥಿತಿ, ಸಮಾಧಿ ಸ್ಥಿತಿ ಅಂತಕ್ಕಂಥ ಮಾಹಿತಿ ಎಲ್ಲ ಬರ್ತಾ ಇದೆ. ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ, ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಚಿಂತಾಜನಕ ಸ್ಥಿತಿ, ಚಲನರಹಿತ ಸ್ಥಿತಿ, ಈ ಪದಗಳೆಲ್ಲವೂ ಕೂಡ ಅಂದರೆ ಜನಗಳಿಗೆ ಒಂದೊಂದೇ ಪದಗಳನ್ನು ಹೇಳುವ ಮುಖಾಂತರ ಮಾನಸಿಕವಾಗಿ ಜನಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಅನಿಸುತ್ತೆ ಎಲ್ಲರಿಗೂ ಕೂಡ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.